ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಟ್ಯೂಸ್ಡೇ. ಸೊ ಅದೇ ವಿಚಾರದಿಂದ ಇನ್ನೊಂದು ಹೇಳ್ತಾ ಇದ್ದೀನಿ. ನನ್ನೇ ಬ್ಲಾಗ್ ಇದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ, ಮೀನ್ಸ್ ಅಟ್ಲೀಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಎಡಿಟಿಂಗ್ ಇಶ್ಯೂ ಇಂದ ಸೊ ಲೇಟ್ ಆಗಿದೆ. ಸೊ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ನಾನು ಕಾರ್ಕಳದಲ್ಲಿದ್ದೀನಿ. ಕಾರ್ಕಳದಿಂದ ಆಲ್ರೆಡಿ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೊಂದು ಬ್ಯೂಟಿಫುಲ್ ಜಾಗಕ್ಕೆ ನಿಮ್ಗೆಲ್ಲರಿಗೂ ಕರ್ಕೊಂಡು ಹೋಗ್ತಾ ಇರೋದು. ಆಲ್ರೆಡಿ ನೀವೆಲ್ಲ ಟೈಟಲ್ ಅಲ್ಲಿ ನೋಡಿರ್ತೀರ. ಸೊ ಎಲ್ಲಿಗೆ ಅಂದರೆ ಜ್ಞಾನ ಕೇವ್ಸ್. ಸೊ ಜ್ಞಾನ ಕೇವ್ ಅಂದರೆ ಮೀನ್ಸ್ ಆಲ್ರೆಡಿ ಕೇವ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ತುಂಬ ಇಂಪಾರ್ಟೆಂಟ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ಜರ್ನಿ. ನಿಮ್ಮ ಮುಂದಕ್ಕೆ ನಾನು ಎಕ್ಸ್ಪ್ಲೋರ್ ಮಾಡಿಕೊಂಡು ನೀವು ನನ್ನ ಜೊತೆ ಟ್ರಾವೆಲ್ ಮಾಡ್ತಾನೆ ಇರಿ. ಸೊ ಅದೇ ಥರ ಏನಾದ್ರು ಕಮೆಂಟ್ ಮೂಲಕ ನನಗೆ ಏನಾದ್ರು ತಿದ್ದುಪಡಿ ಇದ್ರೇನು ಕಮೆಂಟ್ ಮೂಲಕ ಹೇಳಿ. ಸೊ ಅದೇ ಥರ ನನ್ನ ಮೋಟಿವೇಶನ್ ಜಾಸ್ತಿ ಸಿಗುತ್ತೆ. ಪ್ಲಸ್ ನಿಮ್ದು ಒಂದೊಂದು ಅಡ್ವೈಸು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಮೆಂಟ್ ಮಾಡ್ತಾ ಇರಿ. ಸೊ ಅದೇ ಥರ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಪ್ರತಿದಿನ ಅಪ್ಡೇಟ್ನ ನೋಡೋಕ್ಕೆ. ಸೊ ಗಾಯ್ಸ್, ಅದೇ ಥರ ಇವತ್ತು ಹೋಗ್ತಾರ ಜ್ಞಾನ ಕೇವ್ ಬಗ್ಗೆನ ಲೊಕೇಶನ್ನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾರ್ಯಾರಾದರೂ ಅಟ್ಲೀಸ್ಟ್ ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸೊ ಹೋಗಿ ನೋಡ್ಕೊಂಡು ಬಂದಿರೋರು ಯಾರಾದರೂ ಇದ್ರೇನು ಅಟ್ಲೀಸ್ಟ್ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಇರಿ. ಸೊ ಅದೇ ಥರ ನಾನು ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಇನ್ನೂ ಸಪೋರ್ಟ್ ನಾನು ಕೇಳ್ತಾ ಇರೋದು, ನಾನು ಏನು ಕೇಳ್ತೀನಿ, ನಿಮ್ಮ ಕಡೆಯಿಂದ ಸಪೋರ್ಟ್ ಮಾತ್ರ ನಾನು ಕೇಳ್ತಾ ಇರೋದು. ಸಪೋರ್ಟು, ಲೈಕು, ಶೇರು ಸೊ ಮಾಡ್ತಾ ಇರಿ ಗಾಯ್ಸ್. ಇದೇ ಥರ ಏನಾದರೂ ಅಡಿಷ್ನಲ್ ಆಗಿ ದೇವಸ್ಥಾನ ಆಗಲಿ, ಟೂರಿಸ್ಟ್ ಪ್ಲೇಸಸ್ ಆಗಲಿ, ಏನಾದರೂ ನಿಮಗೆ ಅಡಿಷ್ನಲ್ ಆಗಿ ಆ್ಯಡ್ ಆನ್ ಇತ್ತು ಅಂದ್ರೂ ನೀವು ಸಪ್ರೇಟಾಗಿ ನನಗೆ ಮೇಲ್ ಕೂಡ ಮಾಡ್ಬೋದು. ಮೇಲ್ ಐ ಡಿ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅದೇ ಥರ ನಿಮ್ಗೆ ಏನಾದರೂ ಚೇಂಜಸ್ ಇತ್ತು ಅಂದ್ರೂ ನನಗೆ ಕಮೆಂಟ್ ಮೂಲಕ ಹೇಳ್ತಾರೆ. ಸೊ ಬನ್ನಿ ಗಾಯ್ಸ್, ಕಾರ್ಕಳಕ್ಕೆ ಒಂದು ಜರ್ನಿ ಇವತ್ತು ನನ್ನ ಜೊತೆನೇ ನೀವು ನೋಡ್ಕೊಂಬರೋಣ. ಸೊ ಏನಾದರೂ ಚೇಂಜಸ್ ಅದರಲ್ಲಿ ಇತ್ತು ಅಂದ್ರೇನೋ ನನಗೆ ಹೇಳ್ತಾ ಇರಿ, ಓಕೆನಾ? ಸೊ ಬನ್ನಿ ಗಾಯ್ಸ್, ಹೋಗ್ತಾ ಇರೋಣ ಜ್ಞಾನ ಕೇವಿಗೆ ಇವತ್ತಿನ ಜರ್ನಿ. ಯಾಣ ಗುಹೆಗಳು ಮತ್ತು ಭೈರವೇಶ್ವರ ಶಿಖರದ ಪೌರಾಣಿಕ ಕತೆ. ಕನ್ನಡ ಯಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಟ್ಟಿದ ಕಾಡುಗಳ ನಡುವೆ ಅಡಗಿರುವ ಒಂದು ಪವಿತ್ರ ತಾಣ. ಇಲ್ಲಿ 2 ಪ್ರಮುಖ ಕಲ್ಲುಗೋಪುರಗಳಿವೆ, ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ. ಈ ಗುಹೆಗಳು ಶ್ರೀಮಂತ ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಪೌರಾಣಿಕ ಕತೆ. ಪುರಾಣದ ಪ್ರಕಾರ ಇಲ್ಲೊಂದು ಕಾಲದಲ್ಲಿ ಭೈರವಾಸುರ ಎಂಬ ಅಸುರ ರಾಜನು ಅತ್ಯಧಿಕ ತಪಸ್ಸು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದನು. ಅವನು ಯಾರಿಂದಲೂ ಸೋಲದ ಶಕ್ತಿಶಾಲಿ ಅಸುರನಾಗಿ ಭೂಮಿಯಲ್ಲಿ ಅಹಂಕಾರದಿಂದ ಪ್ರಭುತ್ವ ನಡೆಸುತ್ತಿದ್ದ. ಭೈರವಾಸುರನು ದೇವತೆಗಳನ್ನು ಸಹ ಅಪಮಾನಿಸುತ್ತಿದ್ದ. ಅವನ ಅಹಂಕಾರವನ್ನು ತಡೆಗಟ್ಟಲು ದೇವತೆಗಳು ವಿಷ್ಣುವಿನ ಶರಣಾದರು. ವಿಷ್ಣು ಅಸುರನನ್ನು ನಾಶಪಡಿಸಲು ಮೋಹಿನಿ ಅವತಾರ ಧರಿಸುತ್ತಾನೆ, ಅಂದರೆ ಅದ್ಭುತವಾದ ಸೌಂದರ್ಯವಂತಿ ಮಹಿಳೆಯ ರೂಪ. ಮೋಹಿನಿಯ ಸೌಂದರ್ಯಕ್ಕೆ ಭೈರವಾಸುರ ಮೋಹಿತನಾಗಿ ಅವಳನ್ನು ವಿವಾಹಕ್ಕೆ ಕೇಳಿದ. ಮೋಹಿನಿ ಒಪ್ಪಿಗೆ ಸೂಚಿಸಿ, ನಾನು ನಿನ್ನ ಜೊತೆ ವಿವಾಹವಾಗಲು ಒಪ್ಪುತ್ತೇನೆ, ಆದರೆ ಒಂದು ಷರತ್ತು, ನೀನು ನನ್ನ ಹಿಂದೆ ಓಡಿ ಬಂದರೆ ನಾನು ನಿನ್ನನ್ನು ಸೋಲಿಸುವೆ ಎಂದು ಹೇಳಿದಳು. ಆ ಬಳಿಕ ಮೋಹಿನಿ ಗಟ್ಟಿದ ಕಾಡಿನಲ್ಲಿ ಓಡುತ್ತಾಳೆ. ಭೈರವಾಸುರ ಕೂಡ ಅವಳನ್ನು ಹಿಂಬಾಲಿಸುತ್ತಾನೆ. ಕೊನೆಗೆ ಯಾಣ ಎಂಬ ಈ ಪವಿತ್ರ ತಾಣದಲ್ಲಿ ಮೋಹಿನಿ ತನ್ನ ರೂಪವನ್ನು ಬದಲಾಯಿಸಿ ಪಾರ್ವತಿಯಾಗಿ ಪರಕಾಯ ಪ್ರವೇಶ ಮಾಡುತ್ತಾಳೆ ಮತ್ತು ಶಿವನು ಪ್ರತ್ಯಕ್ಷನಾಗಿ ಭೈರವಾಸುರನನ್ನು ಭಸ್ಮ ಮಾಡುತ್ತಾನೆ. ಆ ಸ್ಥಳದಲ್ಲಿಯೇ ಭೈರವೇಶ್ವರ ಶಿಖರ ಮತ್ತು ಭಸ್ಮವಾದ ಅಸುರನಿಂದ ರೂಪುಗೊಂಡ ರಾಕ್ಷಸ ಶಿಲೆಗಳು ನಿರ್ಮಾಣವಾಗಿವೆ ಎಂಬ ನಂಬಿಕೆ ಇದೆ. ಭೈರವೇಶ್ವರ ಗುಹೆ. ಈ ಶಿಖರದೊಳಗೆ ಒಂದು ಗುಹೆಯಂತೆ ಇರುವ ಭೈರವೇಶ್ವರ ದೇವಾಲಯವಿದೆ. ಈ ದೇವಾಲಯಕ್ಕೆ ತಲುಪಲು 10 ಮೆಟ್ಟಿಲುಗಳು ಹಾಗೂ ಕಾಡಿನ ಮಾರ್ಗಗಳ ಮೂಲಕ ಸಾಗಬೇಕಾಗುತ್ತದೆ. ಇಲ್ಲಿ ಶಿಲೆಯಿಂದ ಹರಿಯುವ ಸ್ನಾನಕುಂಡ ಎಂಬ ಜಲಸ್ರೋತವು ಪವಿತ್ರವಾಗಿರುವ ನಂಬಿಕೆ ಇದೆ. ಮುಖ್ಯ ಆಕರ್ಷಣೆಗಳು. ಭೈರವೇಶ್ವರ ಶಿಖರ, ಪ್ರಕೃತಿಯ ಅದ್ಭುತ ಶಿಲಾರಚನೆ. ಮೋಹಿನಿ ಶಿಖರ, ಪಾರ್ವತಿಯ ರೂಪಕ ಕಥೆಯನ್ನು ಪ್ರತಿಬಿಂಬಿಸುತ್ತದೆ. ಶಿಲೆಯಿಂದ ಹರಿಯುವ ಜಲಪ್ರಪಾತ. ಪವಿತ್ರ ಗುಹೆ ದೇವಸ್ಥಾನ. ಯಾಣವು ಉತ್ತರ ಕನ್ನಡದ ಕಠಿಣ ಪರ್ವತ ಪ್ರದೇಶದಲ್ಲಿರುವ ವಿಶಿಷ್ಟವಾದ ಪವಿತ್ರ ಮತ್ತು ಪ್ರವಾಸಿ ತಾಣ. ಇದು ಸಹ್ಯಾದ್ರಿ ಬೆಟ್ಟ ಪಂಗತಿಗಳ ಮಧ್ಯೆ ಅಡಗಿರುವ ಸ್ಥಳ. ಇಡೀ ಪ್ರದೇಶವನ್ನೇ ಸುತ್ತುವರಿದಿರುವ ಹಸಿರು ಕಾಡುಗಳು, ಶಾಂತಿಯುತ ವಾತಾವರಣ ಹಾಗೂ ಶಿಲೆಗಳ ಭವ್ಯ ರೂಪವೈಭವವು ಇದನ್ನು ವಿಶಿಷ್ಟ ತಾಣವಾಗಿಸಿದೆ. ಪೌರಾಣಿಕ ಕಥೆಯ ಹೆಚ್ಚಿನ ವಿವರಗಳು. ಭೈರವಾಸುರನು ಬ್ರಹ್ಮನಿಂದ ಅಮರತ್ವವನ್ನು ಬೇಡಿ ಸಾಯದ ವರವನ್ನು ಪಡೆದಿದ್ದ. ಆದರೆ ಬ್ರಹ್ಮನು ಕೆಲವೊಂದು ಷರತ್ತುಗಳೊಂದಿಗೆ ವರ ನೀಡಿದ. ನಿನ್ನನ್ನು ಸ್ತ್ರೀ ರೂಪದಿಂದಲೇ ನಾಶ ಮಾಡಬಹುದು.
ಇದರಿಂದ ಭೈರವಾಸುರ ತನ್ನ ಶಕ್ತಿಯಿಂದ ನಾನಾ ಲೋಕಗಳಲ್ಲಿ ಭಯ ಹುಟ್ಟಿಸುತ್ತಿದ್ದ ಈ ಅಸಹನೀಯ ಸ್ಥಿತಿಗೆ ಪರಿಹಾರ ಕಂಡುಕೊಳ್ಳಲು ದೇವತೆಗಳು ಮಹಾವಿಷ್ಣುವಿನ ಶರಣಾಗುತ್ತಿದ್ದರು. ವಿಷ್ಣು ತನ್ನ ವಿಶಿಷ್ಟವಾದ ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಭೈರವಾಸುರನನ್ನು ಮೋಹಿಸಿ ಇಲ್ಲಿಯವರೆಗೂ ಅವನನ್ನು ಕಾಡಿನಿಂದ ಕರೆದೊಯ್ದು ಕೊನೆಗೆ ಅವನು ಯಾಣ ಶಿಖರದ ಬಳಿಯಲ್ಲಿ ಶಿವನ ಆಜ್ಞೆಯಿಂದ ನಾಶವಾಗುತ್ತಾನೆ. ಅವನಿಂದ ಪವಿತ್ರ ಭಸ್ಮ ಸೃಷ್ಟಿಯಾಗಿ 2 ಭವ್ಯವಾದ ಕಾರ್ಗಿಲ್ ಶಿಲೆಗಳ ರೂಪದಲ್ಲಿದೆ. ಇದುವೇ ಇಂದು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರವಾಗಿ ಪರಿಚಿತವಾಗಿದೆ. ಆಧ್ಯಾತ್ಮಿಕ ಮಹತ್ವ. ಇಲ್ಲಿ ಇರುವ ಭೈರವೇಶ್ವರ ಲಿಂಗ ಪ್ರಾಕೃತಿಕವಾಗಿ ರೂಪುಗೊಂಡ ಶಿಲೆಯಿಂದ ಉಂಟಾದ ದೇವಾಲಯ. ಇದನ್ನು ಸ್ವಯಂಭೂ ಲಿಂಗ ಎಂದು ಭಕ್ತರು ನಂಬುತ್ತಾರೆ. ಈ ಸ್ಥಳದಲ್ಲಿ ಭಕ್ತರು ದೇಹ ಮತ್ತು ಮನಸ್ಸನ್ನು ಶುದ್ಧಿಪಡಿಸಿಕೊಳ್ಳಲು ಭೇಟಿ ನೀಡುತ್ತಾರೆ. ಶಿಲೆಯ ಒಳಗಿಂದ ಒಂದು ನಿರಂತರವಾಗಿ ಹರಿಯುವ ಗಂಗಾ ಜಲದ ಮುಳುಗು ಇರುತ್ತದೆ. ಇದನ್ನು ಜಲಧಾರೆ ಎಂದು ಕರೆಯುತ್ತಾರೆ. ಸ್ಥಳದ ವೈಶಿಷ್ಟ್ಯತೆಗಳು. 1. ಭೈರವೇಶ್ವರ ಶಿಖರ 390 ಅಡಿ ಎತ್ತರದ ಕಪ್ಪು ಕಲ್ಲಿನ ಬೆಟ್ಟ, ಗಗನಚುಂಬಿ ನೋಟ. 2. ಮೋಹಿನಿ ಶಿಖರ, ನಾಜೂಕಾದ ರೂಪವಿರುವ 2ನೇ ಶಿಖರ. 3. ಗುಹಾ ಪ್ರವೇಶ, ಗುಹೆಯೊಳಗೆ ಶಿಲೆಯಿಂದ ಹಾರುವ ನೀರು, ತಂಪಾದ ವಾತಾವರಣ. 4. ಪ್ರಕೃತಿ ಹಾದಿ, ಹಚ್ಚ ಹಸಿರು ಕಾಡುಗಳ ಮಧ್ಯೆ 2-3 ಕಿಮೀ ನಡಿಗೆ ಮಾರ್ಗ. 5. ಮಹಾಶಿವರಾತ್ರಿ, ಇಲ್ಲಿ ಭಕ್ತರು ಬಹುಸಂಖ್ಯೆಯಲ್ಲಿ ತಲುಪುವ ಪ್ರಮುಖ ಉತ್ಸವ. ಯಾಣ ಮತ್ತು ಭೈರವೇಶ್ವರ ಶಿಖರದ ಪೌರಾಣಿಕ ಪ್ರಾಕೃತಿಕ ಸಂಯೋಜನೆ. ಯಾಣ ಎಂಬ ಈ ಅದ್ಭುತ ಸ್ಥಳವು ಕೇವಲ ಪರ್ವತ ಅಥವಾ ಶಿಲೆಗಳ ಗುಹೆಯಲ್ಲ, ಇದು ಪೌರಾಣಿಕ ದೇವತೆಗಳ ಲೀಲೆ, ಭೂಮಿ ಹಾಗೂ ಪ್ರಕೃತಿಯ ಅದ್ಭುತ ಕಲಾಕೃತಿಯಾಗಿದೆ. ಇಲ್ಲಿನ ಶಿಲೆಗಳು ಕಾರ್ಗಿಲ್ ಶಿಲೆಗಳಂತೆ ತೋರುತ್ತವೆ, ಕಾಲಪೂರ್ವ ಯುಗದಿಂದ ನಿರ್ಮಿತವಾದಂತೆ ಭಾಸವಾಗುತ್ತವೆ. ಪೂರ್ಣ ಪೌರಾಣಿಕ ಕಥೆ, ಹಿನ್ನೆಲೆ ಮತ್ತು ವಿವರಣೆ. ಭೈರವಾಸುರನ ಅಹಂಕಾರ ಮತ್ತು ಮೋಹಿನಿಯ ನುಡಿಮುತ್ತು. ಭೈರವಾಸುರ ತಾನು ಬ್ರಹ್ಮನಿಗೆ ಮಾಡಿದ ತಪಸ್ಸಿನಿಂದ ಶಕ್ತಿಶಾಲಿಯಾಗಿದ್ದರೂ ಅಹಂಕಾರದ ಮೂಲಕ ಅಧರ್ಮ ಮಾರ್ಗಕ್ಕೆ ಇಳಿದ. ದೇವತೆಗಳನ್ನು ಜಗ್ಗಿಸಲು ಅವರ ಯಜ್ಞಗಳನ್ನು ಕದ್ದುಕೊಳ್ಳುತ್ತಿದ್ದ ವಿಷ್ಣು ಮೋಹಿನಿಯಾಗಿ ಅವನ ಮುಂದೆ ಪ್ರತ್ಯಕ್ಷನಾದಾಗ ಅವನು ಅವಳಿಗೆ ಪ್ರಾಪೋಸಲ್ಸ್ ಮಾಡುತ್ತಾನೆ. ಮೋಹಿನಿಯು ಅವನಿಗೆ ತಿಳಿಸುತ್ತಾಳೆ, ನೀನು ನನ್ನನ್ನು ವಿವಾಹ ಮಾಡಬೇಕಾದರೆ ನನ್ನ ಹಿಂದೆ ಓಡಬೇಕು, ಆದರೆ ನಾನು ನಿಂತ ಸ್ಥಳವಲ್ಲದೆ ಎಲ್ಲಿಯೋ ಬೇರೆಡೆ ನಿನ್ನ ಅಂತ್ಯವಾಗಲಿದೆ. ಭೈರವಾಸುರ ಒಪ್ಪುತ್ತಾನೆ. ಮೋಹಿನಿಯು 16 ಬೆಟ್ಟಗಳು, ಕಾಡುಗಳು ದಾಟಿ ಓಡುತ್ತಾಳೆ. ಕೊನೆಗೆ ಯಾಣ ಹತ್ತಿರ ಮಾಯಾವಿ ಶಿಲೆಗೂಡು ಪ್ರದೇಶದಲ್ಲಿ ಅವಳು ನಿಂತು ಶಿವನಿಗೆ ಮೊರೆಹಾಕುತ್ತಾಳೆ. ಅಲ್ಲಿಯೇ ಶಿವನು ಪ್ರತ್ಯಕ್ಷನಾಗಿ ಭೈರವಾಸುರನನ್ನು ಭಸ್ಮ ಮಾಡುತ್ತಾನೆ. ಈ ಭಸ್ಮದಿಂದ ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರ ರೂಪುಗೊಳ್ಳುತ್ತದೆ. ಇವೆಂದಿಗೂ ಇಲ್ಲಿರುವುದಾಗಿ ಸ್ಥಳೀಯರು ನಂಬುತ್ತಾರೆ. ದೇವಾಲಯ ಮತ್ತು ಧಾರ್ಮಿಕ ಆಚರಣೆಗಳು. ದೇವಾಲಯದ ಒಳಗೆ ಪ್ರಕೃತಿಕೋತ್ಪತ್ತಿಯಾದ ಶಿಲಾಲಿಂಗವಿದೆ. ಇದು ಸ್ವಯಂಭೂ ಭೈರವೇಶ್ವರ. ಶ್ರಾವಣ ಮಾಸ, ಮಹಾಶಿವರಾತ್ರಿ ಮತ್ತು ಚೈತ್ರ ಮಾಸದಲ್ಲಿ ಜಾತ್ರೆಗಳು ತುಂಬಾ ಜನಪ್ರಿಯ. ಭಕ್ತರು ನಡುಗಾಡಿನಿಂದ 2-5 ಕಿಮೀ ಕಾಲ್ನಡಿಗೆ ಮಾಡಿಕೊಂಡು ದೇವಾಲಯ ತಲುಪುತ್ತಾರೆ. ಇದು ಒಂದು ತಪಸ್ಸಿನಂಥ ಅನುಭವ. ಯಾಣ, ಪರ್ವತಗಳ ಪವಿತ್ರ ಶಕ್ತಿ ಕ್ಷೇತ್ರ. ಯಾಣ ಸ್ಥಳವೇ ಒಂದು ಆತ್ಮಶುದ್ಧಿಯ ಯಾತ್ರೆ. ಇಲ್ಲಿ ಪ್ರಕೃತಿ ಮತ್ತು ಪುರಾಣ ಇರುವುದು 2 ಬೇರೆಯಾಗಿಲ್ಲ, ಇವು ಪರಸ್ಪರ ಬೆಸೆದುಕೊಂಡಿವೆ. ಶ್ರದ್ಧೆಯಿಂದ ನಡಿಗೆ ಮೂಲಕ ತಲುಪುವ ಗುಹೆ ಮತ್ತು ಭೈರವೇಶ್ವರ ಶಿವಲಿಂಗ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಧರ್ಮತತ್ವದ ಪ್ರಕಾರ ಯಾಣ ಶಿವನ ತಪೋಭೂಮಿ ಎಂಬ ನಂಬಿಕೆ ಇದೆ. ಯಾಣ ಸ್ಥಳವು ಶಕ್ತಿಯ ತೀರ್ಥ ಕ್ಷೇತ್ರವಾಗಿದೆ. ಇಲ್ಲಿ ದೇವತೆಗಳು ಬಂದು ತಪಸ್ಸು ಮಾಡಿದ ಸ್ಥಳವೆಂದು ಕೆಲವು ಪುರಾಣಗಳು ತಿಳಿಸುತ್ತವೆ. ಇದು ಪಂಚಭೂತ ತತ್ವಗಳಲ್ಲಿ ಪೃಥ್ವಿ ತತ್ವ, ಭೂಮಿ ತತ್ವ ಪ್ರತಿನಿಧಿಸುವ ಸ್ಥಳವಾಗಿಯೂ ನಿರ್ವಹಿಸಲಾಗಿದೆ. ಭೈರವೇಶ್ವರನ ಲಿಂಗವು ಸ್ವಯಂಭೂ ಲಿಂಗ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇದು ಮಾನವನ ಕೈಗಳಿಂದ ನಿರ್ಮಿತವಲ್ಲ. ದೇವಾಲಯದ ವೈಶಿಷ್ಟ್ಯಗಳು. 1. ಗುಹೆಯೊಳಗಿನ ಪ್ರವೇಶ. ಗರ್ಭಗುಡಿಯೊಳಗೆ ಪ್ರವೇಶಿಸುವ ಮುನ್ನ ಅಸಂಖ್ಯಾತ ಹನಿ ನೀರಿನ ಮೂಲಕ ಶಿಲೆಗಳು ಮೇಲೆ ಹರಿದು ಬರುವ ಪವಿತ್ರ ಜಲಧಾರೆ ಇದೆ. ಭಕ್ತರು ಇದರಲ್ಲಿ ತಲೆ ಮರೆವಷ್ಟು ಮುಳುಗಿ ಶುದ್ಧಿಗೊಳ್ಳುತ್ತಾರೆ. 2. ಸ್ವಯಂಪ್ರಭೆಯುಳ್ಳ ಶಿಲಾಲಿಂಗ. ಇಲ್ಲಿ ಲಿಂಗದ ಮೇಲೆ ನಿರಂತರವಾಗಿ ನೀರು ಬೀಳುತ್ತದೆ. ಇದು ಶಿವನ ಶಕ್ತಿಯ ಪ್ರಬಲ ಲಕ್ಷಣವೆಂದು ಭಕ್ತರು ಹೇಳುತ್ತಾರೆ. 3. ಅಕ್ಷಯ ಜಲಸ್ರೋತ. ಎಷ್ಟು ಕಾಲ ಕಳೆದರೂ ಇಲ್ಲಿಯ ಶಿಲೆಗಳು ಒಳಗಿನಿಂದ ಹರಿಯುವ ನೀರು ಒಣಗುವುದಿಲ್ಲ. ಇದು ಭೈರವೇಶ್ವರನ ಅನುಗ್ರಹ ಎಂದು ನಂಬುತ್ತಾರೆ. ಶ್ರದ್ಧಾ ಹಾಗೂ ಉತ್ಸವಗಳು. ಮಹಾಶಿವರಾತ್ರಿ. ಸಾವಿರಾರು ಭಕ್ತರು ಕಾಡಿನ ಮೂಲಕ ಪಾದಯಾತ್ರೆ ಮಾಡಿ ದೇವಾಲಯ ತಲುಪುತ್ತಾರೆ. ಚೈತ್ರ ಮಾಸದ ಯಾತ್ರೆ. ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಜನರು ಭಕ್ತಿಯಿಂದ ಭಾಗವಹಿಸುತ್ತಾರೆ. ತಪಸ್ವಿಗಳ ತಪೋಭೂಮಿ. ಕೆಲವು ವಾರಗಳ ಕಾಲ ತಂಗಿ ಧ್ಯಾನ, ಉಪವಾಸ ಮಾಡುತ್ತಾರೆ, ಏಕೆಂದರೆ ಇಲ್ಲಿನ ಶಾಂತಿ ಹಾಗೂ ಪ್ರಕೃತಿ ಚಿಕಿತ್ಸೆಗೆ ಕಾಲ ಬೇಕು. ಪೂರಕ ಸಲಹೆಗಳು. ಪ್ರವಾಸಿ ಸಲಹೆಗಳು. ಸ್ನೀಕರ್ಸ್ ಅಥವಾ ಸ್ಪೋರ್ಟ್ಸ್ ಶೂಸ್. ಕಾಡಿನ ಹಾದಿಗಳು ಮುಜುಗರಪಡಬಹುದು.
ಹೈಡ್ರೇಷನ್, ನೀರು ತರುವ ಅಗತ್ಯ, ಏಕೆಂದರೆ ಒಳಗೆ ಸಿಗುವುದಿಲ್ಲ. ಸಾಕಷ್ಟು ಸಮಯ ಕೊಳ್ಳಿರಿ. ಒಂದು ಭಕ್ತಿಯಿಂದ ಹಾಗೂ ಪ್ರಕೃತಿಯ ವೀಕ್ಷಣೆಯಿಂದ ಜೋಡಿಸಿಕೊಂಡ ಯಾತ್ರೆಗೆ ಸರಿಸುಮಾರು 3-4 ಗಂಟೆ ಬೇಕು. ಬೆಳಿಗ್ಗೆ ಭೇಟಿ ನೀಡಿ. ಬೆಳಿಗ್ಗೆ ಹೊಳೆಯುವ ಬೆಳಕಿನಲ್ಲಿ ಶಿಲೆಗಳು ಸೂರ್ಯನ ಕಿರಣಗಳನ್ನು ತೀವ್ರವಾಗಿ ಪ್ರತಿಫಲಿಸುತ್ತವೆ. ಫೋಟೋಗ್ರಫಿ ಮತ್ತು ವಿಡಿಯೋ ಶೂಟ್ ಟಿಪ್ಸ್. ಮುಂಜಾನೆ ಚಿನ್ನದ ಬೆಳಕು. ಭೈರವೇಶ್ವರ ಶಿಖರದ ಕಾರು ಬರುವ ಕಲ್ಲು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತದೆ. ಡ್ರೋನ್ ಶಾಟ್ಸ್. ಬೆಟ್ಟದ ನಡುವೆ ಕಾರ್ಗಿಲ್ ಶಿಲೆಯಂತೆ ಏಳಿದ ಬಂಡೆಗಳ ನೋಟ. ಸ್ಲೋ ಮೋಷನ್ ರೈನ್ ಶಾಟ್ಸ್. ಜಲಧಾರೆಗಳ ಒಳಗೆ ಹೋಗಿ ಫಿಲ್ಮ್ ಮಾಡಿದರೆ ಪವಿತ್ರ ಅನುಭವ ಸಿಗುತ್ತದೆ. ಧ್ಯಾನ ಮತ್ತು ಯೋಗಕ್ಕೆ ಶ್ರೇಷ್ಠ ತಾಣ. ಯಾಣ ಕ್ಷೇತ್ರವು ಆಧ್ಯಾತ್ಮಿಕ ಯಾತ್ರೆ ಮಾಡುವವರಿಗೆ ಶ್ರೇಷ್ಠ ಸ್ಥಳ. ಎಲ್ಲಾ ಶಾಂತಿ, ಹತ್ತಿರದಲ್ಲೇ ಹರಿಯುವ ಹೊಳೆ ಮತ್ತು ವಿಶಾಲ ಬೆಟ್ಟಗಳು ಧ್ಯಾನಕ್ಕೆ ತುಂಬಾ ಅನುಕೂಲ. ಯಾಣ ನಕ್ಷೆ ಮತ್ತು ಮಾರ್ಗವಿವರಣೆ. ಸ್ಥಳ ಅಂತರ ಟಿಪ್ಪಣಿ. ಕುಮಟ 25 ಕಿ.ಮೀ ಹತ್ತಿರದ ರೈಲು ನಿಲ್ದಾಣ. ಗೋಕರ್ಣ 50 ಕಿ.ಮೀ ತೀರ್ಥಯಾತ್ರೆ ಸ್ಥಳ. ಶಿರಸಿ 40 ಕಿ.ಮೀ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ನಗರ. ವಿಭೂತಿ ಜಲಪಾತ 9 ಕಿ.ಮೀ ಅವಶ್ಯಕವಾಗಿ ವೀಕ್ಷಿಸಬೇಕಾದ ನೋಟ. ಹುಬ್ಬಳ್ಳಿ ವಿಮಾನ ನಿಲ್ದಾಣ 140 ಕಿ.ಮೀ ಗಡಿಯೊಳಗಿನ ವಿಮಾನ ಸಂಪರ್ಕ. ಯಾಣ ಪವಿತ್ರತೆಯ ಶಿಲಾಲಿಪಿ, ದೇವತೆಗಳ ಪಾದಸ್ಪರ್ಶವಾದ ಭೂಮಿ. ಯಾಣ ಎಂದರೆ ಕೇವಲ ಶಿಲಾಶೃಂಗಗಳು ಅಲ್ಲ, ಇದು ನಿಸರ್ಗ ಮತ್ತು ನಂಬಿಕೆಯ ನಡುವೆ ನಿಲ್ಲುವ ಶಕ್ತಿಯ ಸಂಕೇತವಾಗಿದೆ. ಇಲ್ಲಿನ ಬೆಟ್ಟಗಳು ಮಾತಾಡುತ್ತವೆ, ಇಲ್ಲಿನ ತಂಪಾದ ಗಾಳಿ ಧ್ಯಾನ ಮಾಡುತ್ತದೆ, ಮತ್ತು ಇಲ್ಲಿನ ಜಲಧಾರೆ ಪಾಪಗಳನ್ನು ಕಳೆಯುತ್ತದೆ ಎಂಬ ನಂಬಿಕೆ ಇಲ್ಲಿನ ಪ್ರತಿ ಸ್ಥಳೀಯನ ಹೃದಯದಲ್ಲಿ ಇರುತ್ತದೆ. ಇನ್ನಷ್ಟು ಪೌರಾಣಿಕ ದೃಷ್ಟಿಕೋನ. ಶಿವತತ್ವದ ಬೆಳಕು. ಶಿವತತ್ವದ ಪ್ರತೀಕ. ಭೈರವೇಶ್ವರ ಶಿಖರ ತನ್ನ ರೂಪದಲ್ಲಿ ಶಿವನ ಕರಾಳ ರೂಪ ಭೈರವನನ್ನು ಪ್ರತಿನಿಧಿಸುತ್ತದೆ. ಇದು ಕೇಳಿದ ಕ್ರೋಧ, ಅಸುರನ ಅಹಂಕಾರದ ನಾಶ ಮತ್ತು ತತ್ವಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ. ಮೋಹಿನಿ ಶಿಖರ. ವಿಷ್ಣು ಹಾಗೂ ಪಾರ್ವತಿಯ ತತ್ವದ ಒಂದೆಡೆ ಸೇರುವಿಕೆ. ಇಲ್ಲಿ ವಿಷ್ಣುವಿನ ಮೋಹಿನಿ ಅವತಾರ ಪಾರ್ವತಿಯ ಲಿಂಗಾವತಾರದಲ್ಲಿ ಸೇರುವ ಕಥೆಯು ಶಿವ ವಿಷ್ಣು ಶಕ್ತಿ ತತ್ವಗಳ ಒಂದು ತಾಣದ ಸಂಕೇತವಾಗಿದೆ. ಇದು ತ್ರಿಮೂರ್ತಿಗಳ ದೈವತತ್ವದ ಲೀಲಾ ಭೂಮಿ ಎಂಬ ನಂಬಿಕೆ. ಸ್ಥಳೀಯ ನಂಬಿಕೆ ಮತ್ತು ಜನಪದ ಕಥೆಗಳು. ಕೆಲವು ಸ್ಥಳೀಯರು ಹೇಳುವ ಕತೆ ಪ್ರಕಾರ ಶಿಲೆಗಳಿಂದ ನಿರಂತರವಾಗಿ ಬರುವ ನೀರು ಭೈರವಾಸುರನ ತಪಸ್ಸಿನಿಂದ ಹುಟ್ಟಿದ ಶಕ್ತಿಯ ಅವಶೇಷ. ಈ ಜಲದ ಬಿದ್ದು ನಿಂತರೆ ಅಶುದ್ಧಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇನ್ನೊಂದು ಕತೆ ಪ್ರಕಾರ ಈ ಗುಹೆಯಲ್ಲಿ ಯುಗಾಂತರದ ಮೊದಲು ಅಷ್ಟಮಾತೃಕೆಗಳು ಧ್ಯಾನ ಮಾಡಿ ಶಪಥ ಮಾಡಿದ ಸ್ಥಳ. ಯಾಣದ ಕಾಡುಗಳು ಪ್ರಕೃತಿ ಮತ್ತು ಪುಣ್ಯದ ಪೂರ್ತಿ ಸಂವಾದ. ಈ ಪ್ರದೇಶವು ಶರಾವತಿ ವ್ಯಾಲಿ ಬಯೋಸ್ಫಿಯರ್ ಭಾಗವಾಗಿದೆ. ಭಾರತೀಯ ಪರಿಸರ ಜೈವಿಕ ವೈವಿಧ್ಯತೆಯ ಗರ್ಭಗುಡಿಯಂತೆ. 300ಕ್ಕೂ ಹೆಚ್ಚು ಔಷಧಿ ಸಸ್ಯಗಳು, ನದಿಗಳ ಹುಟ್ಟುಗಳಾಗಿ ಜಾನುವಾರುಗಳು ಮತ್ತು ಜಂಗಲ್ ಲೈಫ್ ಇಲ್ಲಿವೆ. ಇಲ್ಲಿಗೆ ಹತ್ತುವಾಗ ಸಿಕ್ಕುವ ಪರಿಮಳ, ಗಿಡಮೂಲಿಕೆಗಳು, ಹಕ್ಕಿಗಳ ಶಬ್ದ ಎಲ್ಲವೂ ಯಾತ್ರಿಕನ ಶ್ವಾಸವನ್ನೇ ದೈವಿಕಗೊಳಿಸುತ್ತವೆ. ಪರ್ವತ, ಕಾಲ ಮತ್ತು ಪವಿತ್ರತೆ. ಯಾಣದ ಮೌಲಿಕ ತತ್ವಗಳು. ಈ ಶಿಲೆಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇವು ಜ್ವಾಲಾಮುಖಿ ಕ್ರಿಯೆಯಿಂದ ರೂಪುಗೊಂಡವು ಎಂಬ ವಿಜ್ಞಾನ ಸಮರ್ಥನೆ ಇದೆ. ಆದರೆ ಹಿಂದೂ ಧರ್ಮದಲ್ಲಿ ಈ ಶಿಲೆಗಳು ಪವಿತ್ರ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿವೆ. ಅಹಂಕಾರದ ಶಿಲೆಯು ಧರ್ಮದ ಬಲದಿಂದ ಹೇಗೆ ಪವಿತ್ರ ಶಿಲೆಯಾಗುತ್ತದೆ ಎಂಬ ತತ್ವವನ್ನು ಈ ಸ್ಥಳ ವ್ಯಕ್ತಪಡಿಸುತ್ತದೆ. ಅದು ನಿಮಗೆ ಯಾತ್ರೆ ಮಾತ್ರವಲ್ಲ, ಆಂತರಿಕ ಪವಿತ್ರತೆಯ ಅನುಭವ. ಯಾಣ ತಲುಪಿದಾಗ ಪಾದಾರ್ಪಣ ಮಾಡುವ ಮುನ್ನವೇ ತೀವ್ರ ಶಾಂತಿ ಪಡುತ್ತದೆ. ಹೃದಯ ತಣ್ಣಗಾಗುತ್ತದೆ. ಅದೇ ಪವಿತ್ರತೆಯ ಸ್ಪರ್ಶ. ಇಲ್ಲಿಗೆ ಹೋಗುವ ಕಾಲ್ನಡಿಗೆ ಯಾತ್ರೆ ಯೋಗ್ಯವಂತಿಕೆ, ತಾಳ್ಮೆ, ಶ್ರದ್ಧೆ ಎಲ್ಲವನ್ನೂ ಪರೀಕ್ಷಿಸುತ್ತದೆ. ಕಾಡಿನ ಮಧ್ಯೆ ಹಕ್ಕಿಗಳ ಹಾಡು, ಗಾಳಿಯ ಮರ್ಮರ, ಜಲದ ಧ್ವನಿ ಎಲ್ಲ ನಿಸರ್ಗದ ಜಪವಾಗಿದೆ. ಸ್ಥಳೀಯ ಸಂಸ್ಕೃತಿ, ಊಟ ಮತ್ತು ನೆನಪಿಗಾಗಿ. ಹತ್ತಿರದ ಗ್ರಾಮಗಳಲ್ಲಿ ಕಾಡು ಹುಲ್ಲುಗಳಿಂದ ತಯಾರಿಸಿದ ಕಲಾತ್ಮಕ ಕಾರುಹೊರಗೆಗಳನ್ನು ದೊರೆಯಬಹುದು. ಸ್ಥಳೀಯ ಊಟ, ಸಿರಿಯ ಎಲೆ ಚಪಾತಿ, ಕಾಡು ಶಾಖ, ಸ್ಥಳೀಯ ಹಣ್ಣುಗಳು, ಅದಿಕೆಗೆ ತಾರ್ದೆ ಹಣ್ಣು, ಪರ್ವತದ ರುಚಿ. ಸ್ಮರಣಿಕೆ. ಜನರು ಇಲ್ಲಿ ಮಣ್ಣಿನಿಂದ ತಯಾರಿಸಿದ ಶಿವಲಿಂಗಗಳನ್ನು ಅಥವಾ ಶಿಲಾಖಚಿತೀಕರಣ ಪತ್ರದಂತೆ ಇರುವ ಸ್ಮಾರಕವನ್ನು ತೆಗೆದುಕೊಂಡು ಹೋಗುತ್ತಾರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಈ ರೀತಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ಕೇಳಬಹುದು. ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನೀವು ನನ್ನ ಶಕ್ತಿ. ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಶೀಘ್ರದಲ್ಲೇ ಭೇಟಿಯಾಗುತ್ತೇವೆ.